अस्सलाम वालेकुम रहमतुल्लाहि व बरकातुहू। आज तारीख 2 अगस्त 9 अगस्त 2026 हम मस्जिद अबू बकर बड़ा मकान मस्जिद हदीस के जिम्मेदार शाह वलीउल्लाह उमरी हफीजुल्लाह का इरफान साहब मिर्ची से नाजिम जमात हैदराबाद मैसूर का और दीगर जितने भाई आप सब ने ज़ाहिरी और छुपा हुआ इस प्रोग्राम में ताउन किया, अल्लाह आप सबको अजर अजीम दे। हमारी कोशिश होनी चाहिए कि हमारी हर मस्जिद ಈ ಥರ ಧರ್ಮದವ್ರನ್ನ ಕರೆಸಿ ನಾವು ನಮ್ಮ ಮಸೀದಿನ ಅವ್ರಿಗೆ ತೋರಿಸಬೇಕು ಅಂತ ಈ ಕಾರ್ಯಕ್ರಮ ಹಾಕ್ಕೊಂಡು ನಾವು ಇವತ್ತು ಮೈಸೂರು ಪ್ರಥಮ ಬಾರಿಗೆ ಈ ಮಸ್ಜಿದ್ ಅಬೂಬಕ್ಕರ್ ಆಲೆ ಹದೀಸ್ನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಇಸ್ಲಾಂ ಧರ್ಮದಲ್ಲಿ ಇತರ ಧರ್ಮದವ್ರಿಗೂ ಕೂಡ ಮಾನ್ಯತೆ ಅಷ್ಟೇ ಇದೆ. ನಮ್ಮ ಮಸೀದಿ ಬರೀ ಮುಸಲ್ಮಾನರಿಗೆಲ್ಲ ಎಲ್ಲರೂ ಬರ್ಬೋದು. ಬಟ್ ಈ ಮಸೀದಿಗಳಲ್ಲಿ, ನಮ್ಮ ಮಸೀದಿಗಳಲ್ಲಿ, ಆಲೆ ಹದೀಸ್ ಜಮಾತ್ ಮಸೀದಿಗಳಲ್ಲಿ ಹೆಣ್ಮಕ್ಳಿಗೂ ಕೂಡ ಮಸೀದಿನಲ್ಲಿ ಬಂದು ಪ್ರಾರ್ಥನೆ ಮಾಡೋಕ್ಕೆ ಒಂದು ಅವಕಾಶ ಇದೆ. ಇದು ಕೂಡ ಹೆಣ್ಮಕ್ಳು ಬಂದು ನೋಡ್ಬೋದು, ಇಲ್ಲಿ ಪ್ರಾರ್ಥನೆಗೆ ಬರ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಮಸೀದಿ ಶುಕ್ರವಾರ ಏನು ಬೋಧನೆ ಮಾಡ್ತಾರೆ ನಮ್ಮ ಗುರುಗಳು, ಅದು ಕನ್ನಡದಲ್ಲಿ ಮಾಡಬೇಕು, ಅದು ಪ್ರಾರಂಭ ಆಗಬೇಕು. ಮೈಸೂರಿನಲ್ಲಿ ಪ್ರಾರಂಭ ಆದರೆ ಇತರ ಧರ್ಮದವ್ರಿಗೂ ಕೂಡ ಇಸ್ಲಾಂ ಧರ್ಮ ಏನು ಅಂತ ಪರಿಚಯಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ಈ ಉದ್ದೇಶದಿಂದ ಇವತ್ತು ಮೈಸೂರು ನಗರದಲ್ಲಿ ಬಡಾಮಕದಲ್ಲಿ ಇರ್ತಕ್ಕಂಥ ಈ ಮಸೀದಿ ಸುಭಾಷ್ ನಗರದಲ್ಲಿ ಮಸೀದಿ ಅಬೂಬಕ್ಕರ್ ಇದರಲ್ಲಿ ಭಾಳಷ್ಟು ಜನ ನಮ್ಮ ನಾನ್ ಮುಸ್ಲಿಂ ಹಿಂದೂ ಸಹೋದರರನ್ನ ಕರೆಸಿ ನಮ್ಮ ಮಸೀದಿನ ಪರಿಚಯ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವೆಲ್ಲ ಇದ್ದೀರಾ, ನಾವು ಎಲ್ಲರೂ ನೋಡಿ ಅವ್ರಿಗೆ ಒಪಿನಿಯನ್ ತೊಗೊಂಡು ಅವ್ರಿಗೂ ನಾವೆಲ್ಲ ಇಲ್ಲೇ ನೋಡ್ಕೊಂಡು ಹೋಗ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ತಪ್ಪು ಕಲ್ಪನೆ ಇರುತ್ತೆ ಮಸೀದಿಯಲ್ಲಿ, ಏನೋ ಇರುತ್ತೆ. ಈಗಿನ ಹೊಸ ಪೀಳಿಗೆಯವರಿಗೆ ವಿಶೇಷವಾಗಿ ಅಲ್ಲಿ ಶಸ್ತ್ರಾಸ್ತ್ರ ಇಟ್ಟಿದ್ದಾರೆ, ಕೋವಿಡ್ ಇದ್ದಾರೆ, ಇನ್ನೊಂದು ಇಟ್ಟಿದ್ದಾರೆ. ಈಗ ಜನರಿಗೆ ಮಸೀದಿ ಏನಿದೆ ಅಂತೇಳಿ ತೋರಿಸ್ಕೊಡುವಂಥ ಒಂದು ಪರಿಚಯಿಸುವಂಥ ಒಂದು ಕಾರ್ಯಕ್ರಮ ಇದೆ. ಮಸೀದಿಯಲ್ಲಿ ಈಗ ನೀವು ನೋಡಿದ್ರಲ್ಲಿ ಏನೂ ಇಲ್ಲ, ಇದೊಂದು ಸರ್ವಸಾಧಾರಣವಾಗಿ ಒಂದು ಹಾಲ್. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಬೇರೆ ಯಾವುದೇ ಇದರಲ್ಲಿ ಆ್ಯಕ್ಟಿವಿಟೀಸ್ ಇರಲಿಲ್ಲ. ಯಾಕಂದರೆ ಇದು ಜನರು ಯಾರು ವಿಶ್ವಾಸ ಇದ್ದಾರೆ ಅವರು 5 ಬಾರಿ ದಿನದಲ್ಲಿ ನಮಾಜ್ ಮಾಡುವಂಥ ಒಂದು ಸ್ಥಳ. ಬಾಕಿ ಎಲ್ಲ ಪ್ರಾರ್ಥನಾ ಮಂದಿರಗಳ ಹಾಗೆ ಇದು ಕೂಡ ಒಂದು ಸಿಂಪಲ್ ಆಗಿರುವಂಥ ಒಂದು ಹಾಲ್. ಅದು ಮಸೀದಿ ಇದೆ. ಯಾಕಂದರೆ ಇದರಲ್ಲಿ ಮಸೀದಿಯ ಬಗ್ಗೆ ಈಗ ಹೊಸ ಇದರಲ್ಲಿ ಹೇಳುತ್ತಿರುವಂಥ ರೀತಿಯಲ್ಲಿ ಯಾವುದೇ ಅಂತ ಒಂದು ಸೀಕ್ರೆಟ್ ಆಗಿರುವಂಥ ಅಥವಾ ಇನ್ನೊಬ್ಬರು ದ್ವೇಷಿಸುವಂಥ ಒಂದು ಯಾವುದೇ ಕಾರ್ಯಕ್ರಮ ಇಲ್ಲಿದೆ. ಇದು ಆಗ ಅಕ್ಕಪಕ್ಕದ ಮನೆಯವರಿಗೆ ಅಥವಾ ಈ ಒಂದು ಪ್ರದೇಶದವರಿಗೆ ಮಸೀದಿ ಬೇಕಾಗಿರುವಂಥ ಒಂದು ಸದಭಿಪ್ರಾಯ ಮೂಡಿಸಿದೆ. ಇಲ್ಲಿ ಯಾವುದೇ ಅಂತ ಕಾನೂನು ಬಾಹಿರ ಚಟುವಟಿಕೆ ನಡೆಯುವುದಿಲ್ಲ ಅಂತ ಅದು ಒಂದು ಉದ್ದೇಶ. ಜೊತೆಯಲ್ಲೇ ಧರ್ಮವನ್ನು ಅದನ್ನು ಪರಿಚಯಿಸುವಂಥ ಇತರರಿಗೆ. ಯಾಕಂದರೆ ಧರ್ಮದಲ್ಲಿ ಇರ್ತದೆ, ಬಾಕಿ ಕೊಲ್ಲಬೇಕು, ಇನ್ನೊಂದು ಮಾಡಬೇಕು, ಬೇರೆ ಅಂತ ಯಾವುದೇ ಆ್ಯಕ್ಟಿವಿಟಿ ಇಲ್ಲ. ಇಲ್ಲಿ ಎಲ್ಲರೂ ಜಾಗತಿಕವಾಗಿ ಎಲ್ಲರೂ ಮೇಲುಕೀಳಿಂದ ಎಲ್ಲರೂ ಸರಿಸಮಾನ. ಬಸವಣ್ಣರು ಹೇಳಿದ ರೀತಿಯಲ್ಲಿ ಕಲಬೇಡ ಕೊಲಬೇಡ ನುಡಿಯೋದು ಬೇಡ ಅಂತ, ಅದೇ ರೀತಿ ಅಬ್ರಾಹಂ ಲಿಂಕನ್ ಹೇಳಿರುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ಜಗತ್ತಿನಲ್ಲಿ ಹುಟ್ಟಿರೋರು ಎಲ್ಲರೂ ಕೂಡ ಸರಿಸಮಾನರು. ಇಂಥ ಒಂದು ರೀತಿಯಂಥ ಪರಿಕಲ್ಪನೆ ಜಾಗತಿಕವಾಗಿರುವಂಥ ಎಲ್ಲರೂ ಕೂಡ ಸರಿಸಮಾನ, ಮೇಲುಕೀಳಿಲ್ಲ ಅಥವಾ ಎಲ್ಲರನ್ನು ಪ್ರೀತಿಸುವಂಥ ಒಂದು ಧರ್ಮ ಒಂದು ಸಣ್ಣ ಒಂದು ಪುಟ್ಟ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಹೆಚ್ಚು ಎಲ್ಲ ಮಸೀದಿಗಳಲ್ಲೂ ಹೆಚ್ಚು ನಡೆಯಬೇಕು. ಆಗ ಈ ಜನರ ಮಧ್ಯೆ ಇರುವಂಥ ಒಂದು ಅಪನಂಬಿಕೆ ಹೋಗಲಾಗುತ್ತೆ, ಹಾಗೂ ಸಮಾಜ ಏಕೀಕರಣವಾಗುವಂಥ ಒಂದು ಕಾರ್ಯಕ್ರಮ. ಸರ್, ಈಗ ಈ ಕಾರ್ಯಕ್ರಮ ಎಲ್ಲ ಮಸೀದಿಯಲ್ಲಿ ಮಾಡಬೇಕು, ತಾವೇನು ಅದು ಕಾರ್ಯಕ್ರಮ ಆಗ್ತದೆ? ಇಲ್ಲ, ಇದು ಈಗ ಇವರು ಇದೊಂದು ಹೊಸ ಮಾಡಿರುವಂಥ ಕಾರ್ಯಕ್ರಮ ಹಿಂದೆ ಕೂಡ ಮಾಡಿದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ, ಮೈಸೂರಿನಲ್ಲೂ ಕೂಡ ಮಾಡಿದ್ದಾರೆ. ಇದು ಇಂಥ ಕಾರ್ಯಕ್ರಮ ಪ್ರತಿ ಮಸೀದಿಯಲ್ಲಿ ನಡೀಬೇಕು. ಪ್ರತಿಯೊಂದು ವಠಾರದಲ್ಲೂ ಮೊಹಲ್ಲದಲ್ಲೂ ಇಂಥ ಕಾರ್ಯಕ್ರಮ ನಡೆದರೆ ಜನರಲ್ಲಿ ಒಂದು ಅಪನಂಬಿಕೆ ದೂರ ಆಗುತ್ತೆ. ಸರ್, ಅಂದರೆ ಬರೀ ಅಪನಂಬಿಕೆ ದೂರ ಆಗೋದಕ್ಕೆ ಮಾತ್ರ ಈ ಕಾರ್ಯಕ್ರಮನಾ ಅಥವಾ ಅಲ್ಲ? ಯಾಕಂದರೆ ಈಗ ಪ್ರಚಾರ ಸಾಮೂಹಿಕ ಮಾಧ್ಯಮದಲ್ಲಿ ಮತ್ತು ಬೇರೆ ಬೇರೆ ಸಮಾಜದಲ್ಲಿ ಧರ್ಮದ ಬಗ್ಗೆ ಇರುವಂಥ ಹಲವಾರು ರೀತಿಯಲ್ಲಿರುವಂಥ ಸುಳ್ಳು ಆರೋಪ ವದಂತಿಗಳು ಸಿಗ್ತಾ ಇರ್ತವೆ.
ಕಾಲಕ್ಕೆ ವಿಶೇಷವಾಗಿ ಕಳೆದ 2 ದಶಕಗಳಲ್ಲಿ ನಡೀತಾ ಇದೆ. ಇದು ಹೋಗಲಾಡಿಸುವಂಥ ನಿಟ್ಟಿನಲ್ಲಿರುವಂಥ ಒಂದು ಕಾರ್ಯಕ್ರಮ. ನಿಮ್ಮ ದೇವರು ಒಬ್ಬನೇ, ನಿಮ್ಮೆಲ್ಲ ಒಬ್ಬನೇ ಇದು ಪೂಜೆಗೆಲ್ಲ ಇಬ್ಬರು ಬೇರೆ ಯಾರಿಲ್ಲ ಅಂತ ಎಲ್ಲ ತಪ್ಪು ಕರ್ಮ ಮಾಡ್ತಾರೆ. ಇಲ್ಲ, ಯಾಕೆಂದರೆ ಅಲ್ಲ ಅಂತ ಹೇಳಿದರೆ ಇದು ಕೇವಲ ಅಲ್ಲ ಅಂತ ಹೇಳಿದರೆ ದೇವರು ಅಂತ ಅರ್ಥ. ಈಗ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಈಗ ವಿಶೇಷವಾಗಿ ಕ್ರಿಶ್ಚಿಯನ್ಸ್, ಅರಬಿಕ್ ಮಾತಾಡುವಂಥ ಕ್ರಿಶ್ಚಿಯನ್ಸ್ ಈಗ ಲೆಬನಾನ್ನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅವರು ಕೂಡ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಇದು ಅಲ್ಲ ಅಂತ ಹೇಳಿದ್ರೆ ಜಸ್ಟ್ ದೇವರು ಅಂತೇಳಿ, ಅದ್ರಿಗೆ ಇದು ದೇವರು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಎಲ್ಲರಿಗೂ